ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ನಮನಕ್ಕೆ ಸಾಕಷ್ಟು ಗಣ್ಯಾತಿ ಗಣ್ಯರು ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಅನೇಕ ಗಣ್ಯರು ಆಗಮಿಸುತ್ತಿದ್ದಾರೆ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪನವರ ಒಂದು ಅಂತಿಮ ದರ್ಶನಕ್ಕೆ ಸಿದ್ಧಲಿಂಗ ಶ್ರೀಗಳು ಸಹ ಹೊರಟಿದ್ದಾರೆ. ತುಮಕೂರಿನಿಂದ ದಾವಣಗೆರೆಯತ್ತ ಹೊರಟಂಥ ಸಿದ್ಧಲಿಂಗ ಶ್ರೀಗಳು ಸಿದ್ಧಗಂಗಾ ಮಠದಿಂದ ರೆಡಿಯಾಯಿತು ವಿಶೇಷ ವಿಭೂತಿ ಗಟ್ಟಿ. 100 ವಿಭೂತಿ ಗಟ್ಟಿ ಸಿದ್ಧಗಂಗಾ ಮಠದಿಂದ ದಾವಣಗೆರೆಗೆ ಬರ್ತಿದೆ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪನವರು ಇನ್ನಿಲ್ಲ. ಸಿದ್ಧಲಿಂಗ ಶ್ರೀಗಳು ಅಂತಿಮ ದರ್ಶನಕ್ಕಾಗಿ ಆಗಮಿಸುತ್ತಿದ್ದಾರೆ. ತುಮಕೂರಿನಿಂದ ದಾವಣಗೆರೆಯತ್ತ ಹೊರಟಿದ್ದಾರೆ ಸಿದ್ಧಲಿಂಗ ಶ್ರೀಗಳು. ಸಿದ್ಧಲಿಂಗ ಶ್ರೀಗಳು ತುಮಕೂರಿನಿಂದ ದಾವಣಗೆರೆಯತ್ತ ಆಗಮಿಸುತ್ತಿದ್ದಾರೆ. ಗಣ್ಯಾತಿ ಗಣ್ಯರ ನಡುವೆ ವೀರಶೈವ ಸಮುದಾಯದ ಲಿಂಗಾಯತ ಪರಂಪರೆಯ ಅನೇಕ ಮಠಾಧೀಶರು, ಸ್ವಾಮೀಜಿಗಳು ಶಿವಶಂಕರಪ್ಪನವರ ದರ್ಶನಕ್ಕಾಗಿ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸುತ್ತಿದ್ದಾರೆ. ಅವರ ನಿವಾಸದಲ್ಲಿ ಈಗಾಗಲೇ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ತದನಂತರ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕರಿಗಾಗಿ ಅಂತಿಮ ದರ್ಶನದ ವ್ಯವಸ್ಥೆ ಇರುತ್ತೆ. ಅಖಿಲ ಭಾರತ ವೀರಶೈವ ಮಹಾಸಭಾನ್ನ ಕಟ್ಟಿದಂಥವರು ಶಾಮನೂರು ಶಿವಶಂಕರಪ್ಪನವರು. ಅಜಾತ ಶತ್ರು ಅಂತಲೇ ಖ್ಯಾತಿಯಾಗಿದ್ರು. ಶೈಕ್ಷಣಿಕ ಸಂಸ್ಥೆಗಳಿರಬಹುದು, ವೈದ್ಯಕೀಯ ಕ್ಷೇತ್ರದಲ್ಲಿರಬಹುದು, ರಾಜಕೀಯ ಕ್ಷೇತ್ರದಲ್ಲಿರಬಹುದು, ಜೊತೆಗೆ ಸಮಾಜ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಇಡೀ ಜೀವನವನ್ನ ಸಮಾಜಕ್ಕಾಗಿ, ಸಮಾಜ ಸೇವೆಗಾಗಿ ಮುಡುಪಿಟ್ಟಂಥವರು ಶಾಮನೂರು ಶಿವಶಂಕರಪ್ಪನವರು. ಅದಕ್ಕೆ ಅವರನ್ನ ನವ ದಾವಣಗೆರೆಯ ನಿರ್ಮಾತೃ ಅಂತಲೇ ಕರೀತಿದ್ರು. ಅವರು ಓದಿದ್ದು ಕೇವಲ 10ನೇ ತರಗತಿ. ಆದರೆ 10ನೇ ಕ್ಲಾಸ್ ಓದಂತಹ ಹುಡುಗ ಇಳಿದಿದ್ದು ಉದ್ಯಮಕ್ಕೆ. ಬಿಸ್ನೆಸ್ನಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ರಾಜಕೀಯದಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಂಥವರು.